ಆಷಾಢ ಮಾಸ ಬಂತಂದ್ರೆ ಸಾಕು, ಎಲ್ಲೆಲ್ಲೂ ಗಾಳಿ, ಆಕಾಶದಲ್ಲಿ ಮೋಡದ ಮೆರವಣಿಗೆ. ಇದು ಮಳೆ ತರೋ ಮಾಸ. ಈ ಹಂತದಲ್ಲಿ ರೈತರು ಚುರುಕಾಗ್ಲೇಬೇಕು. ಅತಿಯಾದ ಗಾಳಿಯಿಂದ ಮರದ ಕೊಂಬೆಗಳು ಮುರಿದು ಎಲ್ಲಂದ್ರಲ್ಲಿ ಬೀಳಬಹುದು. ಅದರ ಬದಲು ನಾವೇ ಮರಗಳನ್ನು ಸವರಿ ಭೂಮಿಗೆ ಹಾಕಬೇಕು. ಇದು ಭೂಮಿಗೆ ಮುಚ್ಚಿಗೆಯಾಗಿ ವರ್ತಿಸುತ್ತದೆ. ಇದರಿಂದ ಮಳೆ ಬಂದ ಮೇಲೆ ನೀರು ನೇರವಾಗಿ ಮಣ್ಣಿನ ಮೇಲೆ ಬೀಳುವುದಿಲ್ಲ ಮತ್ತು ಮಣ್ಣಿನ ಸವಕಳಿ ಉಂಟಾಗುವುದಿಲ್ಲ. ಇದಷ್ಟೇ ಅಲ್ಲ, ಬಿದ್ದ ಎಲೆಗಳು ಗೊಬ್ಬರವಾಗಿ ಬದಲಾಗಿ ಮಣ್ಣಿನ ಆರೋಗ್ಯವು ಸುಧಾರಿಸುತ್ತದೆ. ಇನ್ನು ಬಿದ್ದ ಮೇಲೆ ನೀರನ್ನು ಹೊರ ಹೋಗದಂತೆ ತಡೆಯಲು ಕಂದಕ ಅಂದ್ರೆ ಟ್ರೆಂಚ್ಗಳನ್ನು ನಿರ್ಮಾಣ ಮಾಡಿ. ಇದು ಬಹಳ ಉಪಯುಕ್ತವಾಗಲಿದೆ. ಹೀಗೆ ನೀವು ಸಿದ್ಧವಾದ ಮೇಲೆ ಟಿಂಬರ್ ಸಸಿಗಳನ್ನು ನೆಡುವುದಕ್ಕೆ ಇದು ಸರಿಯಾದ ಸಮಯ. ಕಾವೇರಿ ಕೂಗನ್ನು ಸಂಪರ್ಕಿಸಿ ನಿಮ್ಮ ಜಮೀನಿಗೆ ಸೂಕ್ತ ಸಸಿ ಯಾವುದೆಂದು ನಿಖರ ಮಾಹಿತಿ ಪಡೆಯಿರಿ. ಹಾಗೂ ನಿಮ್ಮ ಹತ್ತಿರದ ಈಶಾ ನರ್ಸರಿಗೆ ಭೇಟಿ ನೀಡಿ ಕೇವಲ ₹3 ಒಂದು ಸಸಿಯನ್ನು ತಂದು ನೆಡಿ.